ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ನಾನಿವತ್ತು ಒಂದು ಟಾಪಿಕ್ ಅಥವಾ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಅದೇನಂಥೇಳಿ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ ಏನಂತ ಹೇಳಂತಂದ್ರೆ, ಮಗು ದಪ್ಪ ಆಗ್ಬೇಕಂದ್ರೆ ತಾಯಿಗಳು ಏನು ಮಾಡಬೇಕು ಅನ್ನೋ ಒಂದು ವಿಚಾರ. ಆಮೇಲೆ ನನ್ನ ಒಂದು ಎದೆ ಹಾಲು ಮಕ್ಕಳಿಗೆ ಕಡಿಮೆ ಆಗೋದ್ರಿಂದ ದಪ್ಪ ಆಗಾಕತ್ತಿಲ್ಲ ಏನೋ, ಅಥವಾ ನನಗೆ ಹಾಲು ಕಡಿಮೆ ಇರೋದ್ರಿಂದ ಅವರಿಗೆ ಸಾಲಾತಿಲ್ಲ, ಹಾಗಾಗಿ ಅವು ದಪ್ಪ ಆಗಾಕತ್ತಿಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಇರ್ತೈತಿ. ಹಂಗೆ ಇದು ಮಕ್ಕಳು ದಪ್ಪ ಆಗೋದ್ರ ಬಗ್ಗೆ, ಆಮೇಲೆ ಎದೆ ಹಾಲು ಕೊಡುವಂಥ ತಾಯಿಗಳು ಏನೇನು ತಿಳ್ಕೊಬೇಕು ಅನ್ನೋ ಒಂದು ವಿಚಾರ ನನಗೆ ಎಷ್ಟು ಗೊತ್ತೈತಿ. ಆಮೇಲೆ ನಾನು ಏನೇನು ಫೇಸ್ ಮಾಡಿದ್ದೆ, ಆ ಒಂದು ಬೇಸ್ ಮೇಲೆ ನಾನು ನಿಮ್ಮ ಜೊತೆಗೆ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡೇನಿ. ಯಾಕಂದ್ರೆ ನಾನು ಈ ಒಂದು ಕನ್ಫ್ಯೂಷನ್ನ ಭಾಳ ಫೇಸ್ ಮಾಡೇನಿ ಅಂತಲೇ ಹೇಳ್ಬೋದು. ಯಾಕಂದರೆ ಸೃಜನನ ಡೆಲಿವರಿ ಆದಾಗ ಒಂಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ರೆ, ಸೆಕೆಂಡ್ ಟೈಮ್ ಗುಬ್ಬಿದೇನು ಡೆಲಿವರಿ ಆಯ್ತಲ್ಲ, ಅವಾಗ ಒಂಥರ ಪ್ರಾಬ್ಲಮ್ ಫೇಸ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ಎರಡೂ ಒಂದು ಕನ್ಫ್ಯೂಷನ್, ಅದ್ರ ಒಂದು ಬೇಸ್ ಇಟ್ಕೊಂಡು ನಾನು ನಿಮ್ಮ ಜೊತೆಗೆ ಇವತ್ತು ಆ ಒಂದು ಟಾಪಿಕ್ ಬಗ್ಗೆ ನನಗೆ ಗೊತ್ತಿದ್ದಂಥದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡಂಥದ್ದು. ಏನಂತ ಹೇಳಿದರೆ, ಈಗ ನಾವೇನು ಮಾಡ್ತೀವಿ ಅಂತಂದ್ರೆ, ಮಕ್ಕಳು ಸಣ್ಣವಿದ್ದಾಗ ಅವೇನಾದರೂ ದಪ್ಪಿಲ್ಲ ಅಂದರೆ ತೆಳ್ಳಗೆ ಇದ್ದರು, ಸಣ್ಣ ಇದ್ದರು ಅಂಥೇಳಂದ್ರೆ ಆಲ್ಮೋಸ್ಟ್ ಎಲ್ಲರದ್ದು ಒಪಿನಿಯನ್ ಏನು ಬರ್ತೈತಿ, ನಿಮ್ಮ ಮಗು ಯಾಕೆ ತೆಳ್ಳಗೈತಿ, ಯಾಕೆ ದಪ್ಪಗಾಕತ್ತಿಲ್ಲ, ಅದಕ್ಕೇನೋ ಹಾಲು ಸಾಲಾತಿಲ್ಲೋ ಏನೋ, ನಿಮ್ದು ಎದೆ ಹಾಲು ಕಡಿಮೆ ಇತ್ತೋ ಏನೋ, ಹಾಗಾಗಿ ಅದು ದಪ್ಪಗಾಕತ್ತಿಲ್ಲ. ಅದ್ರಾಗ ಈಗ ಹೆಂಗಿರ್ತೈತೆ ಅಂತಂದ್ರೆ, ಈಗೇನೋ ನೀವು ಇಬ್ಬರದು ಸೇರಿ ಒಂದೇ ಟೈಮ್ ಡೆಲಿವರಿ ಆಗಿರ್ತೈತಿ. ಅವಾಗೇನಾಗಿರ್ತೈತಿ, ಆ ಮಗು ಒಂದು ಸ್ವಲ್ಪ ನಮ್ಮ ಮಗುಗಿಂತ ಆ ಮಗು ದಪ್ಪ ಇರ್ತೈತಿ. ಅವಾಗಂತೂ ಇನ್ನೂ ಜಾಸ್ತಿನೇ ಆಕೈತೆ ಆ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದು ನಮಗೆಲ್ಲ ಪ್ರಾಬ್ಲಮ್, ಬೇರೆಯವ್ರ ಮಾತಿನಿಂದ ಅದು ನಮಗೆ ಪ್ರಾಬ್ಲಮ್ ಆಗಿರ್ತೈತೆ ಅಷ್ಟೆ. ಯಾಕಂದ್ರೆ ಅವ್ರು ಹೇಳೋ ಮಾತು ಹಂಗಿರ್ತೈತಿ. ಏನಂತ ಹೇಳಿದ್ರೆ, ಈ ಮಗು ಇದು ಯಾಕೆ ಇಷ್ಟು ತೆಳ್ಳಗೈತಿ, ಇದು ಯಾಕೆ ಇಷ್ಟು ಸಣ್ಣ ಐತಿ, ಆ ಮಗು ನೋಡಿ ಎಷ್ಟು ದಪ್ಪ ಐತಿ ಅಂತ ಈ ರೀತಿ ಹೇಳ್ತಿರ್ತಾರೆ. ಅಂದರೆ ಕಂಪೇರ್ ಮಾಡ್ತಿರ್ತಾರೆ, ಒಂದು ಮಗುವಿನಿಂದ ಒಂದು ಮಗುಗೆ ಕಂಪೇರ್ ಮಾಡ್ತಿರ್ತಾರೆ. ಅದು ದಪ್ಪ ಐತಿ, ಇದು ದಪ್ಪಿಲ್ಲ, ಈ ರೀತಿ ಎಲ್ಲ ಕಂಪ್ಯಾರಿಸನ್ ಬಂದಾಗ ಒಂದು ಸ್ವಲ್ಪ ನಾವು ಅದನ್ನು ತಲೆ ತೊಗೊತೇವೆ ಅಂತಲೇ ಹೇಳ್ಬೋದು ತಾಯಿಗಳು. ಸೊ ಹಾಗಾಗಿ ನಾ ಏನು ಹೇಳ್ತೀನಿ ಅಂತಂದರೆ, ಈ ದಪ್ಪಿರೋ ಒಂದು ವಿಚಾರನ ನೀವು ಟಾಪಿಕ್ಕಾಗಿ ತೊಗೊಳಕ್ಕೆ ಹೋಗಬೇಡ್ರಿ. ಅದೊಂದು ಕಾನ್ಸೆಪ್ಟನ್ನ ಅಲ್ಲ. ಯಾಕಂದರೆ ಈಗ ಮಗು ದಪ್ಪಿರೋದು ಮುಖ್ಯ ಅಲ್ಲ. ಯಾಕಂದರೆ ಮಗು ಏನಿರಬೇಕು, ಹೆಲ್ದಿಯಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಆಮೇಲೆ ಸರಿಯಾಗಿ ಹಾಲು ಕುಡಿಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು, ಸರಿಯಾಗಿ ಯೂರಿನ್ ಪಾಸ್ ಮಾಡಬೇಕು, ಆಮೇಲೆ ವೇಟ್ ಗೇನ್ ಆಗ್ತಿರಬೇಕು. ಏನು ಸಣ್ಣ ಮಗು ಇರ್ತೈತಲ್ಲ, ಅದು ವೀಕ್ಲಿ ಅದು ಡೇ ಬೈ ಡೇ ಗ್ರಾಮ್ ಲೆಕ್ಕದ ಮೇಲೆ ವೇಟ್ ಹಾಕಿರ್ತೈತಿ. ಸೊ ಹಾಗಾಗಿ ಆ ಒಂದು ವಿಚಾರನ ನೀವು ತಗೋರಿ ಹೊರತು, ಈ ದಪ್ಪ ಇರುವಂಥ ವಿಚಾರ ಏನೈತಿಲ್ಲ, ಇದು ಒಂದು ವಿಚಾರನ ಅಲ್ಲ. ಸೊ ಹಾಗಾಗಿ ನೀವು ಆ ಮಗುನ ಕಂಪೇರ್ ಮಾಡೋದು ಅಷ್ಟು ಭಾಳ ಒಂದು ಸರಿಯಾದಂಥ ವಿಚಾರನ ಅಲ್ಲ ಅದಂತಲೇ ಹೇಳ್ತೀನಿ. ಯಾಕಂದರೆ ಒಂದು ಮಗುವಿನಿಂದ ಒಂದು ಮಗುಗೆ ವ್ಯತ್ಯಾಸ ಇರ್ತೈತಿ. ಯಾಕಂದರೆ ಈಗ ಒಂದು ಮಗು ಅದು ಹುಟ್ಟಿದಾಗ 3 kg ಇರ್ತೈತಿ, 4 kg ಇರ್ತೈತಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಜಾಸ್ತಿ ವೇಟ್ ಇರ್ತೈತಿ, ಅಂದರೆ ದಪ್ಪ ಇರ್ತೈತಿ, ಆ ರೀತಿ ಆಕಿರ್ತೈತಿ. ನಮ್ಮ ಮಗು ಹುಟ್ಟಿದಾಗ ಈಗ 2.5 kg ಮೇಲಿದ್ದು, ಒಂದೊಂದು ಮಗು 2.5 kg ಮೇಲೆ ಇರ್ತಾವೆ, 3 kg ಇರ್ತಾವೆ, ಈ ರೀತಿ ಇರ್ತಾವೆ. ಅಂದರೆ ಡಿಫ್ರೆನ್ಸ್ ಇರ್ತೈತಿ, ಒಂದು ಮಗುವಿನಿಂದ ಒಂದು ಮಗುಗೆ ಡಿಫ್ರೆನ್ಸ್ ಇರ್ತೈತಿ, ವ್ಯತ್ಯಾಸ ಇರ್ತೈತಿ. ಸೊ ಹಾಗಾಗಿ ಆ ಒಂದು ದಪ್ಪ ಅನ್ನೋ ವಿಚಾರನ ನೀವು ತೆಗೆದು ಹಾಕ್ಬಿಡ್ರಿ ಅಂತಲೇ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ಏನು ಹೇಳ್ತಾರೆ ಅಂತಂದ್ರೆ, ಈಗ ಆ ಮಗು ಏನಾದರೂ ದಪ್ಪ ಆಗೋಕ್ಕನ ಕಾರಣ ಏನು ಹೇಳ್ತಾರೆ ಮನೆಯಾಗೆಲ್ಲ, ಅಥವಾ ಆಜು ಬಾಜುದವ್ರಾಗಲಿ ಈ ರೀತಿ ಇದ್ದವ್ರು ಏನು ಹೇಳ್ತಾರಂತಂದ್ರೆ, ಹಾಲು ಸಾಲಾತಿಲ್ಲ, ನಿಂಗೆ ಎದೆ ಹಾಲು ಕಡಿಮೆ ಐತಿ, ಹಾಗಾಗಿ ಮಗು ದಪ್ಪ ಆಗಾಕತ್ತಿಲ್ಲ ಅನ್ನೋ ವಿಚಾರ ಏನಾದರೂ ನಿಮಗೆ ಬಂದ್ರೆ, ನೀವು ಅದನ್ನಂತೂ ಮೊದಲು ತಲೆಗೆ ಹಾಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ತಾಯಿಗಳು ಆದಂಥವ್ರಿಗೆ
ತಾಯಿಗಳಿಗೆ ಗೊತ್ತಾಗ್ತಿರ್ತೈತೆ, ಅದೊಂದು ಫೀಲ್ ಬರ್ತಿರ್ತೈತೆ ನನಗೆ ಎದೆ ಹಾಲು ಎಷ್ಟು ಪ್ರಮಾಣ ಐತಿ ಅಂತ ಒಂದು ಸ್ವಲ್ಪ ಮಟ್ಟಿಗಾದರೂ ನಮ್ಗದು ಅರ್ಥ ಆಕ್ಕಿರ್ತೈತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎದೆ ಹಾಲಿಂದ ಮಗು ದಪ್ಪ ಆಗಾಕತ್ತಿಲ್ಲ, ಕಡಿಮೆ ಐತಿ ನನಗೆ, ಹಾಗಾಗಿ ಮಗು ದಪ್ಪ ಆಗಾಕತ್ತಿಲ್ಲ ಅನ್ನೋ ವಿಚಾರನ ಸ್ವಲ್ಪ ನೀವು ತಲೆಯಿಂದ ತೆಗೆದು ಬಿಡ್ರಿ ಅಂತಲೇ ಹೇಳ್ತೀನಿ. ಯಾಕಂತಂದ್ರೆ ಹಿಂಗೆ ಅವ್ರು ಹೇಳಿ ನಮ್ಗೆ ಏನಾಕತಿ ಕಡಿಮೆ ಐತಿ, ನಂಗೆ ಹಾಲು ಕಡಿಮೆ ಐತಿ, ಮಗುಗೆ ಹೊಟ್ಟೆ ತುಂಬುವುದಿಲ್ಲ, ಹಾಗಾಗಿ ಮಗು ದಪ್ಪ ಆಗಾಕತ್ತಿಲ್ಲ ಅಂಥೇಳಿ ಈ ರೀತಿ ಎಲ್ಲ ನೀವು ಕಂಪ್ಯಾರಿಸನ್ ಮಾಡಿಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಸೊ ನೀವು ಆರಾಮಾಗಿ ಆ ಮಗು ಆರಾಮಾಗಿ ಐತಿಲ್ಲೋ ಅಂದರೆ ಹೆಲ್ದಿಯಾಗಿ ಐತಿಲ್ಲೋ ಅನ್ನೋ ಒಂದು ವಿಚಾರನ ಸರಿಯಾಗಿ ತಲೆಗೆ ಹಾಕೋರಿ. ಆಮೇಲೆ ಅದ್ರ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ, ನಿಮ್ಮ ಹೆಲ್ತ್ ಬಗ್ಗೆ ನೀವು ವಿಚಾರ ಮಾಡ್ಕೊರಿ. ಎಷ್ಟಾಗತ್ತಷ್ಟು ಚಲೋ ತಂಗೆ ಊಟ ಮಾಡಿರಿ. ಆಮೇಲೆ ಜಾಸ್ತಿ ನೀರು ಕುಡೀರಿ, ಒಂದು ಸ್ವಲ್ಪ ತುಪ್ಪ, ಆಮೇಲೆ ಎಗ್ ಇಂಥದ್ದೆಲ್ಲ, ಆಮೇಲೆ ಸೊಪ್ಪು ತರಕಾರಿ ಇದೆಲ್ಲ, ಆಮೇಲೆ ಮೊಳಕೆ ಕಾಳು ಇದೆಲ್ಲನೂ ಸ್ವಲ್ಪ ಜಾಸ್ತಿ ನಾವು ತೊಗೊಳ್ಳೋದ್ರಿಂದ ಜಾಸ್ತಿ ನೀರು ಕುಡೀರಿ. ಇದರಿಂದ ನಮ್ಗೆ ಹಾಲು ಇನ್ನೂ ಜಾಸ್ತಿ ಆಕ್ಕತಿ. ಆಮೇಲೆ ಮಗುಗೆ ಹಾಲು ಆಟೋಮೆಟಿಕ್ ಮಗುಗೂ ಕೂಡ ಹಾಲು ಜಾಸ್ತಿ ಆಗುವಂಥದ್ದು. ಆದ್ರೇನು ಹಾಲು ಕಡಿಮೆ ಇರೋದ್ರಿಂದ ಮಗು ದಪ್ಪ ಆಗಾಕತ್ತಿಲ್ಲ ಅನ್ನೋದೊಂದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಆಮೇಲೆ ಕಂಪ್ಯಾರಿಸನ್ ಭಾಳ, ಈಗ ದಪ್ಪ ಇದ್ರೆ ಹೆಲ್ದಿಯಾಗಿರ್ತೈತಿ, ನಮ್ಮ ಮಗು ದಪ್ಪ ಆಗಬೇಕು ಅನ್ನುವಂಥ ವಿಚಾರನ ಸೈಡಿಗೆ ಇಟ್ಬಿಡ್ರಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ನಾ ನೋಡಿದ ಪ್ರಕಾರ ಸೃಜನ ಆಗಲಿ ಆಮೇಲೆ ಗುಬ್ಬಿ ಆಗಲಿ ಯಾವಾಗೂ ದಪ್ಪ ಅಂಥೇಳಿ ಆಗೇ ಇಲ್ಲ. ನನಗೂ ಎಷ್ಟೋ ಜನ ಹೇಳ್ತಿದ್ರು, ಏನಂತ ಹೇಳಿದರೆ, ಏನು ಹುಡುಗರು ದಪ್ಪನ ಆಗೋದಿಲ್ಲ, ತೆಳ್ಳಗನೆ ಇರ್ತಾವೆ ಅಂದ್ರೆ ಸರಿ ಊಟ ಮಾಡೋದಿಲ್ಲ ಏನೋ, ಇದು ಸರಿಯಾಗಿ ಹಾಲು ಕುಡಿಯೋದಿಲ್ಲ ಏನೋ, ಆಮೇಲೆ ಹಾಲು ಕಡಿಮೆ ಅದಾವು, ಈ ರೀತಿ ಎಲ್ಲ ವಿಚಾರ ಬರ್ತಿತ್ತು. ಸೊ ಹಾಗಾಗಿ ಅದು ಒಂದು ಮೇನಾಗಿ ನಮ್ಗೆ ತಾಯಿಗಳಿಗೆ ಅದ್ರ ಒಂದು ಎಫೆಕ್ಟ್ ಎಷ್ಟು ಆಕ್ಕತಿ ಅಂಥೇಳಿ ಅಂತಂದರೆ, ಈಗ ಏನಂತಾರಂದ್ರೆ ಮಗು ತೆಳ್ಳಗೈತಿ ಅಂತ ಅಂದ ಕೂಡಲೇ ಅಂದರೆ ಏನಂತಾರೆ ಅವರು, ಹಾಲು ಸರಿ ಬರಾಕತ್ತಿಲ್ಲ, ಹಾಲು ಸಾಲಾಕತ್ತಿಲ್ಲ, ನಿಂದು ಹಾಲು ಕಡಿಮೆ ಐತಿ, ಅದಕ್ಕೆ ಮಗುಗೆ ಹೊಟ್ಟೆ ತುಂಬಾತಿಲ್ಲ, ಅದ್ರ ದಪ್ಪ ಆಗಾಕತ್ತಿಲ್ಲ ಅಂತ ಈ ರೀತಿ ಎಲ್ಲ ಬಂದಾಗ ನಾವು ಅದನ್ನು ತಾಯಿಗಳಿಗೆ ಯಾವ ರೀತಿ ತಲೆ ಒಳಗೆ ಓಡ್ತಿರ್ತೈತಿ, ಅದರಿಂದ ನಮ್ಗೆ ಯಾವ ರೀತಿ ಎಫೆಕ್ಟ್ ಆಕ್ಕಿರ್ತೈತಿ ಅಂಥೇಳಿ ಅದನ್ನು ನಾನು ಫೀಲ್ ಮಾಡೀನಿ. ಸೊ ಹಾಗಾಗಿ ನಾನು ಈಗೇನು ತಾಯಿಗಳು ಇರ್ತೀರಲ್ಲ ನೀವು, ಅವ್ರು ಯಾರೋ ನೋಡಿದ್ರೆ ಅವ್ರಿಗೊಂದು ಹೆಲ್ಪ್ ಆಗಲಿ, ಆಮೇಲೆ ಒಂದು ಸ್ವಲ್ಪ ಮಟ್ಟಿಗಾದರೂ ಅವ್ರದ್ದೊಂದು ಕನ್ಫ್ಯೂಷನ್ ಕ್ಲಿಯರ್ ಆಗಲಿ ಅಂತ ಹೇಳಿ ಶೇರ್ ಮಾಡ್ಕೊಳತ್ತೀನಿ. ಸೊ ಹಾಗಾಗಿ ಅದನ್ನು ಬಿಟ್ಬಿಡ್ರಿ. ನಿಮ್ಗೆ ಒಂದು ಅಂದರೆ ನಮಗೆ ಗೊತ್ತಾಕಿರ್ತೈತೆ ಒಂದು ಸ್ವಲ್ಪ ಮಟ್ಟಿಗಾದರೂ ನಮ್ಗೆ ಆ ಫೀಲ್, ಆಮೇಲೆ ಅದೊಂದು ಏನಂತ ಹೇಳ್ತೀವಿ, ಈಗ ನನಗೆ ಹಾಲು ಬರತೈತೋ ಇಲ್ಲೋ ಅಂಥೇಳಿ ಗೊತ್ತಾಕಿರ್ತೈತಿ. ಆಮೇಲೆ ಮಗು ಹೊಟ್ಟೆ ತುಂಬತೈತೆ ಇಲ್ಲೋ ಅಂಥೇಳಿ ಗೊತ್ತಾಕಿರ್ತೈತಿ. ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ಈ ರೀತಿ ನೀವು ತಿಳ್ಕೊಬೋದು. ಸೊ ನಾನು ಈ ರೀತಿನೇ ತಿಳ್ಕೊಂಡಿದ್ದು. ನನಗೂ ಅವಾಗ ಭಾಳ ಕನ್ಫ್ಯೂಷನ್ ಇತ್ತು. ನಾನು ಭಾಳ ಸರ್ತಿ ಒಂದೇ ಸಲ ಎಲ್ಲ ಸಿಕ್ಕಾಪಟ್ಟು ನಾನು ಫೋನ್ ಕೈಗೆ ತೊಗೊಂಡ್ರೆ ಸಾಕು, ಅವಾಗ ನಾ ಸರ್ಚ್ ಮಾಡೋದೇ ಇದೇ ಒಂದು ಟಾಪಿಕ್ ಆಗಿತ್ತು. ನಂಗೆ ಹಾಲು ಸರಿ ಬರತೈತೋ ಇಲ್ಲೋ, ಮಗುಂದು ಹೊಟ್ಟೆ ತುಂಬತೈತೋ ಇಲ್ಲೋ, ನಾನು ಅದನ್ನು ಹೆಂಗೆ ಗೊತ್ತು ಮಾಡ್ಕೋಬೇಕು, ಯಾಕಂದ್ರೆ ನನಗೆ ಕನ್ಫ್ಯೂಷನ್ ಇತ್ತು. ಹಾಲು ಸರಿ ತುಂಬತೈತೆ, ಈಗ ಅವರು ಹೇಳೋರು ಹಾಲು ಸರಿ ಹೊಟ್ಟೆ ತುಂಬತ್ತಿಲ್ಲ ಪಾಪುಗೆ ಅಂತೆ ಬೇರೆದವ್ರು, ಅವಾಗ ನನಗೆ ಪೂರ ಕನ್ಫ್ಯೂಷನ್. ಸೊ ಹಾಗಾಗಿ ನಾನು ಬರೀ ಫೋನ್ ತೊಗೊಂಡಾಗ ಇದ್ರ ಬಗ್ಗೆನೇ ಸರ್ಚ್ ಮಾಡ್ತಿದ್ದೆ. ನಂಗೆ ಅವಾಗೆಲ್ಲ ನಂಗೆ ಅವೈಲೇಬಲ್ ಆದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇದೆಲ್ಲ ವಿಚಾರ. ಸೊ ಅವಾಗ ನನಗೆ ಅರ್ಥ ಆಗಿದ್ದೆ, ಓ ನನಗೆ ಹಾಲು ಸರಿ ಬರತೈತಿ, ಆಮೇಲೆ ಪಾಪುಂದು ಹೊಟ್ಟೆ ತುಂಬಾತೈತಿ. ಅವಾಗ ನಾನು ಈ ಎಲ್ಲ ಒಂದು ನಿಮ್ಗೇನು ಹೇಳಿದೆ ಅಲ್ಲ, ವೇಟ್ ಗೇನ್, ಆಮೇಲೆ ಯೂರಿನ್ ಪಾಸ್ ಮಾಡೋದು, ಆಮೇಲೆ ಸರಿಯಾಗಿ ನಿದ್ದೆ ಮಾಡೋದು, ಆಮೇಲೆ ಸರಿಯಾಗಿ ಹಾಲು ಕುಡಿಯೋದು, ಮೇನಾಗಿ ಯೂರಿನ್ ಪಾಸ್ ಮಾಡೋದು, ವೇಟ್ ಗೇನ್ ಆಗೋದು, ಇದ್ರ ಬಗ್ಗೆ ನಾನು ಆಮೇಲೆ ಅಬ್ಸರ್ವ್ ಮಾಡಿಕೊಂಡೆ. ಇದೆಲ್ಲನೂ ಯೂರಿನ್ ಪಾಸ್ ಎಷ್ಟು ಸಲ ಮಾಡ್ತೈತಿ, ನಿಜವಾಗ್ಲೂ ಹೇಳತ್ತೀನಿ, ಅಬ್ಸರ್ವ್ ಮಾಡಿಕೊಂಡೆ ಎಷ್ಟು ಸಲ ಯೂರಿನ್ ಪಾಸ್ ಮಾಡ್ತೈತಿ. ಆಮೇಲೆ ವೇಟ್ ಗೇನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೆ. ಈ ರೀತಿ ಎಲ್ಲ ನಾನು ಸರ್ಚ್ ಮಾಡಿಕೊಂಡು ಆಮೇಲೆ ಇದ್ರ ಬಗ್ಗೆ ಅಬ್ಸರ್ವ್ ಮಾಡಿಕೊಂಡೆ. ಅವಾಗ ನನಗೆ ಗೊತ್ತಾಯ್ತು, ಹಾಂ ಸರಿ, ನನಗೀಗ ಅವಾಗ ನಂಗೆ ಒಂದು ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆತಂತ ಹೇಳ್ಬೋದು ನನ್ನ ಕನ್ಫ್ಯೂಷನ್. ಆಮೇಲೆ ಒಂದು ಸ್ವಲ್ಪ ಸಮಾಧಾನವೂ ಆತಂತ ಹೇಳ್ಬೋದು. ಅವಾಗ ಮಗುಗೆ ಹಾಲು ಸಾಲಾತೈತಿ, ಆಮೇಲೆ ನನಗೆ ಹಾಲು ಐತಿ, ಅದಕ್ಕೆ ಹಾಲು ಸಾಲಾತೈತಿ ಅನ್ನೋ ಒಂದು ವಿಚಾರದಿಂದ ನನಗೊಂದು ಸ್ವಲ್ಪ ಆರಾಮನೂ ಅನ್ನಿಸ್ತು. ಅವಾಗ ಇದನ್ನೆಲ್ಲ ನಾನು
ಮೇಯ್ನಾಗಿ ಯಾಕೆ ನಾನು ಶೇರ್ ಮಾಡಿಕೊಂಡೆ ಅಂತಂದ್ರೆ, ಈಗ ಎಷ್ಟೋ ಜನ ಒಂದನೇ ಮಗು ಆದಂಥವ್ರಿಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತೇ ಇರೋಂಗಿಲ್ಲ. ಈಗ ಯಾರೋ ಈಗ ಮನ್ಯಾಗ ಏನಂತಾರೆ, ನಿಂಗೆ ಹಾಲು ಕಡಿಮೆ ಅದಾವ ಅಂದ ತಕ್ಷಣ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜೂ ಇರೋಂಗಿಲ್ಲ, ಗೊತ್ತೂ ಇರೋಂಗಿಲ್ಲ. ನಾವು ಏನಂತೇವಿ, ಆ ಮಾತನ್ನ ಒಪ್ಕೊಂಡ್ಬಿಡ್ತೇವೆ ನಾವು, ಹೌದು ನಂಗೆ ಹಾಲು ಕಡಿಮೆ ಐತಿ ಅಂಥೇಳಿ. ಸೊ ಹಾಗಾಗಿ ಈಗ ನನಗೇನಾತಂತಂದ್ರೆ ಒಂದನೇದ್ದು ಹಾಗೆಲ್ಲ ಆತು. ಆವಾಗ ನಾನು ಅದನ್ನು ಹೌದಂತ ಹೇಳಿ ಹಾಲು ಕಡಿಮೆ ಅದಾವ ಅಂಥೇಳಿನ ಅಂದ್ಕೊಂಡೆ. ಸೆಕೆಂಡ್ ಟೈಮ್ ಏನಾಯ್ತು, ನನಗೆ ಯಾಕೋ ಅದನ್ನು ಆ ಒಂದು ಮಾತು ನನಗೆ ಸರಿನೇ ಅನ್ನಿಸ್ಲಿಲ್ಲ, ಹಾಲು ಕಡಿಮೆ ಅದಾವ ಅಂಥೇಳಿ ಅನ್ನೋದು. ಯಾಕಂತಂದ್ರೆ ನನಗೆ ಗೊತ್ತಾಕಿತ್ತು ಹಾಲು ಐತಿ, ಹಾಲು ಅದಾವ ಅಂಥೇಳಿ ಅನ್ನಿಸ್ತಿತ್ತು. ಆದರೂ ಆ ರೀತಿ ಮಾತು ಬಂದಾಗ ನನಗೆ ಮತ್ತು ಹಾಗಾಗಿ ನಾ ಏನು ಮಾಡಿಕೊಂಡೆ, ಭಾಳ ಅಂದ್ರೆ ಭಾಳ ಫೋನೆಲ್ಲ ಚೆಕ್ ಮಾಡಿಕೊಂಡೆ, ಎಲ್ಲ ಸರ್ಚ್ ಮಾಡಿಕೊಂಡೆ. ಒಂದು ಸಲ ಇಲ್ಲ, ಭಾಳ ಸರಿ ನಾವು ಎಷ್ಟು ನನಗೆ ಎಷ್ಟು ಸಲ ಬೇರೆ ಬೇರೆ ಎಲ್ಲ ನೋಡಿನೂ ನಾನು ತಿಳ್ಕೊಂಡ್ರೂ ನಂಗೆ ಒಂಥರ ಸಮಾಧಾನ ಇರ್ತಿರಲಿಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ ಅದನ್ನೆಲ್ಲ ಸರ್ಚ್ ಮಾಡಿದಾಗ ನಂಗೆ ಈ ಎಲ್ಲ ಪಾಯಿಂಟ್ಸ್ ಸಿಕ್ಕು ಅಂತಲೇ ಹೇಳ್ಬೋದು. ಆಮೇಲೆ ನಾನೇನು ಮಾಡಿದೆ, ನಾ ಈಗ ಏನೇನು ನಿಮಗೆ ಪಾಯಿಂಟ್ಸ್ ಹೇಳಿದೆಯಲ್ಲ, ವೇಟ್ ಗೇನ್ ಆಗಿರ್ಬೋದು, ಯೂರಿನ್ ಪಾಸ್ ಮಾಡೋದಾಗಿರ್ಬೋದು, ಆಮೇಲೆ ಅದು ಸರಿಯಾಗಿ ಹಾಲು ಕುಡೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡೆ. ನಾನು ನನ್ನ ಮಗಳದ್ದು ಯಾವ ರೀತಿ ಐತಿ, ಈ ರೀತಿ ಎಲ್ಲ ಸರಿ ಐತಲ್ಲ, ಅವಾಗ ನಾ ಪೂರ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಅವಾಗ ನನಗೊಂದು ಕ್ಲಿಯರ್ ಆಯ್ತು ಏನಂಥೇಳಿ, ಯಾಕೆ ಸರಿಯಾಗಿ ಯೂರಿನ್ ಪಾಸ್ ಮಾಡತ್ತಾಳ, ಆಮೇಲೆ ವೇಟ್ ಗೇನ್ ಆಗಾಕತ್ತಾಳ, ಆಮೇಲೆ ಹೆಲ್ದಿ ಆಗಿದಾಳ, ಸರಿಯಾಗಿ ಹಾಲು ಕುಡಿಯಾಕತ್ತಾಳ, ಆಮೇಲೆ ಸರಿಯಾಗಿ ನಿದ್ದೆ ಮಾಡತ್ತಾಳ. ಇದಿಷ್ಟು ನನಗೆ ಕ್ಲಿಯರ್ ಆದಾಗ ನನಗೆ ಒಂದು ಏನಂತ ಹೇಳ್ಬೋದು, ನನಗೊಂದು ಕ್ಲಾರಿಟಿ ಸಿಕ್ತು. ಅವಾಗ ಹಾಲೈತಿ, ಆದ್ರೆ ಆಕಿಗೆ ಹಾಲು ಹೊಟ್ಟೆ ತುಂಬಾತೈತಿ. ಒಂದೊಂದು ಮಕ್ಳ ನೇಚರ್ ಆ ರೀತಿ ಇರ್ತೈತೆ ಅಷ್ಟೆ. ಅದ್ರ ಹೊರತು ಬರೀ ಅಳೋದು, ಆಮೇಲೆ ದಪ್ಪ ಆಗ್ಲಾರ್ದ ಇದೆಲ್ಲ ತಾಯಿಯ ಒಂದು ಹಾಲಿನ ಮೇಲೆ ಡಿಪೆಂಡ್ ಅಲ್ಲ ಅಂಥೇಳಿ ನನಗೆ ಒಂದು ಕ್ಲಾರಿಟಿ ಸಿಕ್ತಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವಿಚಾರನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೆ. ಹಂಗೆ ನೋಡಿರಿ, ನಾನು ಇವತ್ತಿಲ್ಲೇ ಒಂದು ಇನ್ಸ್ಟಂಟಾಗಿ, ಕ್ವಿಕ್ಕಾಗಿ, ಈಸಿಯಾಗಿ ಮಾಡುವಂಥ ಒಂದು ಏನು ಟೊಮ್ಯಾಟೊ ರಸಮ್, ಇದನ್ನು ನಾನು ಇವತ್ತು ಮಾಡ್ಕೊಳತ್ತಿದ್ದೆ ನೋಡಿರಿ. ಈಗ ಯಾರಿಗೋ ಬ್ಯಾಚುಲರ್ಸ್ಗಂತನೇ ಆಗಲಿ, ಅಥವಾ ಮನೆಯಾಗೆಲ್ಲ ಪಟ ಅಂತ ಹೇಳಿ ಆಗ್ಬೇಕು, ನಮ್ಗೆ ಟೈಮ್ ಇರೋಂಗಿಲ್ಲ, ಇಲ್ಲಾಂದ್ರೆ ಹಶ್ವಾಗಿರ್ತೈತಿ, ಈ ರೀತಿ ಎಲ್ಲ ಇದ್ದಾಗ ಒಟ್ಟು ಲಘುನ ಆಗ್ಬೇಕಂತ ಹೇಳಿ ಅನ್ನೋದಿತ್ತು ಅಂದರೆ, ಆಮೇಲೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲ ನಂಗೆ ಮಾಡೋಕ್ಕೆ, ಇರೋದ್ರಾಗ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಟೊಮ್ಯಾಟೊ ಅಂತೂ ಎಲ್ಲರ ಮನೆಯಾಗೂ ಇದ್ದೇ ಇರ್ತಾವೆ, ಬೆಳ್ಳುಳ್ಳಿ ಅಂತೂ ಇದ್ದೇ ಇರ್ತೈತಿ. ಈ ರೀತಿ ಇದ್ದಾಗ ನಮ್ಗೆ ಬಾಯಿಗೆ ರುಚಿ ಆಗುವಂಗೆ, ಆಮೇಲೆ ಪಟ್ಟಂತ ಆಗುವಂಗೆ ಮಾಡೋದು ಅಂತ ಹೇಳಂದ್ರೆ ಟೊಮ್ಯಾಟೊ ರಸಮ್ಮ ನಾನು ಈ ರೀತಿ ಮಾಡ್ಕೊಂಡೆ ನೋಡಿರಿ. ಟೊಮ್ಯಾಟೊ ರಸಮ್ನ ಏನಿಲ್ಲ, ಟೊಮ್ಯಾಟೊನ ಚೆಂದಾಗಿ ಮೊದಲಿಗೆ ಒಂದು ಸ್ವಲ್ಪ ಹುರ್ಕೊಂಡೆ ರೀ, ಅದನ್ನೆಲ್ಲ ಹುರ್ಕೊಂಡು ಇಟ್ಕೊಂಡು ಅದೊಂದು ಸ್ವಲ್ಪ ಆರಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು, ಅದಕ್ಕೆ ಜೊತೆಗೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಆಮೇಲೆ ಕರಿಬೇವು, ಕೊತ್ತಂಬರಿ, ಆಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆದಮೇಲೆ ಅದನ್ನು ನಾನು ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡೆ ನೋಡಿರಿ. ಒಗ್ಗರಣೆ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಖಾರ, ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಅರಿಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಯಾಕಂತಂದ್ರೆ ಟೊಮ್ಯಾಟೊ ರಸಮೆಲ್ಲ ಹುಳಿ ಇರ್ತೈತಿ, ಹಾಗಾಗಿ ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಮಾತ್ರ ನೀವು ಅನ್ನ ಜೊತೆಗೆಲ್ಲ ಹಂಗನೂ ಕುಡಿಬೋದು. ಟೊಮ್ಯಾಟೊ ರಸಮ್ ಅಂದರೆ ಸೂಪ್ ಥರ ಆ ರೀತಿ ಆಗಿರ್ತೈತಿ, ಭಾರಿ ಆಗಿರ್ತೈತಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಪ್ಲೀಸ್ ನನ್ನ ಒಂದು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ, ಅಥವಾ ನಿಮ್ದು ಏನಾದರೂ ಬೇರೆ ಎಲ್ಲ ಒಪಿನಿಯನ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ಕೊರಿ. ಆಮೇಲೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ ಹೆಂಗಿತ್ತು, ಏನು ಅನ್ನಿಸ್ತು ಅಂತ ಹೇಳಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ ಗುಬ್ಬಿ ಹೆಂಗೆ ಕಾಡ್ತಿರ್ತಾಳಂತಂದ್ರೆ, ಈಗಂತೂ ಹೊರಗೆ ಹೋದ ಕೂಡಲೇ ಅಂದ್ರೆ ಪೂರ್ತಿ ಹೊರಗೆ ಹೋಗ್ಬಿಡ್ತಾಳೆ. ಹೊರಗೆ ಹೋಗಿ ಎಲ್ಲ ಓಡಾಡ್ತಾಳೆ. ಈಗಂತೂ ಪೂರ ಈಗಕ್ಕಿಗೆ ಇನ್ನೂ 1 ವರ್ಷ ಆಗಿಲ್ಲ, ಈಗ 11 ವರ್ಷ ಸ್ಟಾರ್ಟ್ ಆಕಿದು, 11 ತಿಂಗಳು ಸ್ಟಾರ್ಟ್. ಆದರೆ ಈ ರೀತಿ ಎಲ್ಲ ಎಲ್ಲಿ ಒಟ್ಟಾಕಿ ಈಗ ಅಂಬುಗಾಲು ಹಚ್ಚಿ ಅಡ್ಡಾಡೋದಂತೂ ಬಿಟ್ಟಾಳೀಗ. ಹೋಗೋದಂತೂ ಪೂರ್ತಿ ಏನಿದ್ರು ಎದ್ದು ನಿಂತು ಅಡ್ಡಾಡೋದನ್ನು ಮಾಡ್ತಾಳೆ, ಕೈಗೆ ಸಿಗೋಂಗಿಲ್ಲ, ಈ ರೀತಿ ಓಡಾಡ್ತಿರ್ತಾಳೆ ನೋಡಿರಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.